ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಬ್ರಿಡ್ಜ್ ಕೋರ್ಸ್ 2025ರ ಒಂದು ಪ್ರೀ ಟೆಸ್ಟ್ಗಾಗಿ ಲರ್ನಿಂಗ್ ಔಟ್ಕಮ್ಸ್, ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಹಾಗೂ ಕೀ ಆನ್ಸರ್ಸ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ 8ನೇ ತರಗತಿ ಇಂಗ್ಲೀಷ್ನ ಒಂದು ಬ್ರಿಡ್ಜ್ ಕೋರ್ಸ್ ಇಂಗ್ಲೀಷ್, ಇಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಇದೆ, ನಂತರ ಒಂದು ಮಾಡೆಲ್ ಕ್ವಶನ್ ಪೇಪರ್, ಕೀ ಆನ್ಸರ್ಸ್. ಇಲ್ಲಿ ಲರ್ನಿಂಗ್ ಔಟ್ಕಮ್ಸನ್ನು ನೋಡಿದಾಗ ರೆಕಗ್ನೈಸಿಂಗ್ ಸೈಟ್ ವರ್ಡ್ಸ್ ಮೊದಲನೇದಾಗಿ, ಆ ಒಂದು ಸೈಟ್ ವರ್ಡ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಸ್ಟೂಡೆಂಟ್ಸ್ ಫ್ರೇಮ್ ಸಿಂಪಲ್ ಸೆಂಟೆನ್ಸ್ ಯೂಸಿಂಗ್ ದಿ ಸೈಟ್ ವರ್ಡ್ಸ್, ಯೂಸಸ್ ಸೆಂಟೆನ್ಸಸ್ ವಿಚ್ ಆರ್ ರಿಕ್ವೈರ್ಡ್ ಇನ್ ಸ್ಕೂಲ್, ಹೋಮ್, ಗ್ರೌಂಡ್, ಶಾಪ್. ಇಂಟ್ರಡ್ಯೂಸ್ ಹಿಮ್ಸೆಲ್ಫ್ ಆ್ಯಂಡ್ ಹರ್ ಸೆಲ್ಫ್, ಇದು ಓರಲ್ ಆಗಿ ಕೊಡ್ಬೋದು ಅಥವಾ ರಿಟರ್ನ್ ಆಗಿ ನೀಡಬಹುದು. ಯೂಸ್ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಇನ್ ಕನ್ವರ್ಸೇಷನ್ಸ್, ಪೊಲೈಟ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ಕ್ವಶನ್ ಇರುತ್ತೆ. ಯೂಸ್ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್, ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಪೊಲೈಟ್ ಎಕ್ಸ್ಪ್ರೆಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು, ಸ್ಕೂಲ್, ಹೋಮ್, ಶಾಪ್, ಈ ರೀತಿ. ರೀಡ್ ಸ್ಟೋರೀಸ್ ಆ್ಯಂಡ್ ಪೊಯಮ್ಸ್, ಟೇಬಲ್, ಚಾರ್ಟ್ಸ್ ಆ್ಯಂಡ್ ಪಾಂಪ್ಲೆಟ್ಸ್, ಈ ಒಂದು ಲರ್ನಿಂಗ್ ಔಟ್ಕಮ್. ನಂತರ ಐಡೆಂಟಿಫೈ ಆರ್ ಯೂಸಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್, ಚೇಂಜಸ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಫ್ರಮ್ ಒನ್ ಟೈಪ್ ಟು ಅನದರ್, ಇದು ಸೆಂಟೆನ್ಸ್ ಟೈಪ್ಗಳನ್ನು ಚೇಂಜ್ ಮಾಡ್ತಕ್ಕಂಥದ್ದು. ಯೂಸಸ್ ಅಪ್ರಾಪ್ರಿಯೇಟ್ ವರ್ಬ್ ಫಾರ್ಮ್ಸ್, ವರ್ಬ್ಸ್ ಅಂದಾಗ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ವರ್ಬ್ಸನ್ನು ಚೇಂಜ್ ಮಾಡ್ತಕ್ಕಂಥದ್ದು. ಐಡೆಂಟಿಫೈಸ್ ದ ಪಾರ್ಟ್ಸ್ ಆಫ್ ಫಾರ್ಮಲ್ ಲೆಟರ್, ರೈಟ್ ದಿ ಫಾರ್ಮಲ್ ಲೆಟರ್ಸ್, ಲೆಟರ್ ರೈಟಿಂಗ್ ಇರುತ್ತೆ. ಆ್ಯಂಡ್ ರೈಟ್ಸ್ ಡಿಸ್ಕ್ರಿಪ್ಟಿವ್ ಟೆಕ್ಸ್ಟ್, ಅಂದರೆ ವಿವರಣೆಯನ್ನು ಬರೀತಕ್ಕಂಥದ್ದು, ಯಾವುದಾದ್ರೂ ಚಿತ್ರ ಅಥವಾ ಒಂದು ಅವರದೇ ಆಗಿರ್ತಕ್ಕಂಥ ಫ್ರೆಂಡ್, ಹೋಮ್, ಫ್ಯಾಮಿಲಿ, ಟ್ರೀ, ಈ ರೀತಿಯಾಗಿ ಒಂದು ಡಿಸ್ಕ್ರಿಪ್ಟಿವ್ ಟೆಕ್ಸ್ಟನ್ನು ಬರೀತಕ್ಕಂತಹ ಲರ್ನಿಂಗ್ ಔಟ್ಕಮ್ಸ್ 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ಗಿರುತ್ತೆ. ಇಲ್ಲಿ ಆ ಒಂದು ಪ್ರೀ ಟೆಸ್ಟ್ಗೆ ಕ್ವಶನ್ ಪೇಪರ್ ಈ ರೀತಿ ಇರುತ್ತೆ. ಇಲ್ಲಿ ಫಸ್ಟ್ ಮೇನಲ್ಲಿ ಮೇಕ್ 4 ವರ್ಡ್ಸ್ ಬಿಗಿನಿಂಗ್ ವಿತ್ ದ ಲೆಟರ್ಸ್ ಗಿವನ್ ಬಿಲೋ. ಡಿ ಮತ್ತು ಎಫ್ ಇದೆ. ಡಿ ಇಂದ ಸ್ಟಾರ್ಟ್ ಆಗ್ತಕ್ಕಂಥ 4 ಲೆಟರ್ಸ್, ಡಾಗ್, ಡಾಲ್, ಡಾರ್ಕ್, ಈ ರೀತಿ ಅವ್ರದ್ದೇ ಆಗಿರ್ತಕ್ಕಂಥ 4 ಲೆಟರ್ಸನ್ನು ಬರಿಬೇಕಾಗುತ್ತೆ. ಮತ್ತು ಫಿಶ್, ಎಫ್ಗೆ ಫಿಶ್, ಫ್ಯಾನ್, ಫ್ಯಾಮಿಲಿ, ಫ್ರೆಂಡ್, ಈ ರೀತಿ 4 ವರ್ಡ್ಸನ್ನು ಬರೀತಕ್ಕಂಥದ್ದು. ನಂತರ ಫ್ರೇಮ್ ಎ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ ಗಿವನ್ ಬಿಲೋ, ಕೊಟ್ಟಿರ್ತಕ್ಕಂಥ ವರ್ಡನ್ನು ಬಳಸಿ ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ಐ ಲೈಕ್ ದ ರೈನ್, ದ ರೈನ್ ಈಸ್ ಬ್ಯೂಟಿಫುಲ್, ಈ ರೀತಿ. ಜ್ಯೂಸ್, ಐ ಡ್ರಿಂಕ್ ದಿ ಜ್ಯೂಸ್, ದ ಜ್ಯೂಸ್ ಈಸ್ ವೆರಿ ಸ್ವೀಟ್, ಈ ರೀತಿ ಓನ್ ಸೆಂಟೆನ್ಸನ್ನು ಬರೀಬೇಕು. ಬ್ರೀಫ್ಲಿ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ಯುವರ್ ಕ್ಲಾಸ್ಮೇಟ್ಸ್ ಅಂತ ಇದೆ. ಇದು ಓರಲ್ ಆದರೂ ಕೊಡಬಹುದು ಅಥವಾ ಇಂಟ್ರೊಡಕ್ಷನ್ ರೈಟಿಂಗ್ ಆದರೂ ನೀಡಬಹುದಾಗಿರುತ್ತೆ. ನಂತರ ಚೂಸ್ ದಿ ಕರೆಕ್ಟ್ ಪೊಲೈಟ್ ಎಕ್ಸ್ಪ್ರೆಷನ್ ಫ್ರಮ್ ದ 4 ಆಪ್ಷನ್ ಬೇಸ್ಡ್ ಆನ್ ದ ಗಿವನ್ ಸಿಚುವೇಶನ್. ಯು ವಾಂಟ್ ಟು ಟಾಕ್ ಟು ಯುವರ್ ಹೆಡ್ ಮಾಸ್ಟರ್, ಹೌ ಯು ವಿಲ್ ಆಸ್ಕ್. ಹೆಡ್ ಮಾಸ್ಟರ್ನ ಜೊತೆ ಮಾತಾಡೋದಕ್ಕೆ ನೀವು ಯಾವ ರೀತಿ ಕೇಳ್ತೀರಾ? ಡು ಯು ಹ್ಯಾವ್ ಎ ಮಿನಿಟ್ ಸರ್, ಅಥವಾ ಐ ವಾಂಟ್ ಟು ಟಾಕ್, ಎಕ್ಸ್ಕ್ಯೂಸ್ ಮಿ ಸರ್, ಶಾಲ್ ವಿ ಟಾಕ್, ಇದರಲ್ಲಿ ಯಾವುದನ್ನು ಬಳಸ್ತೀರಾ? ಇದರಲ್ಲಿ ಮೊದಲನೇ ಆಪ್ಷನ್ ಪೊಲೈಟ್ ಎಕ್ಸ್ಪ್ರೆಷನ್ ಆಗಿರುತ್ತೆ, ಡು ಯು ಹ್ಯಾವ್ ಎ ಮಿನಿಟ್ ಸರ್. ನಂತರ ಕನ್ವರ್ಟ್ ದ ಗಿವನ್ ಸೆಂಟೆನ್ಸ್ ಇಂಟು ಪೊಲೈಟ್ ಎಕ್ಸ್ಪ್ರೆಷನ್. ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್ ಇದೆ. ಇದನ್ನು ಪೊಲೈಟ್ ಮಾಡಬೇಕಾದ್ರೆ ವುಡ್ ಯು ಪ್ಲೀಸ್ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇದೇ ರೀತಿ ಬೇರೆ ಸೆಂಟೆನ್ಸ್ಗಳು ಸಹ ಇಲ್ಲಿ ಬರ್ಬೋದು. ನಂತರ ಡಿಸ್ಕ್ರೈಬ್ ದ ಫಾಲೋಯಿಂಗ್ ಪಿಕ್ಚರ್ ಇದೆ. ಗ್ಯಾರೇಜ್ ಸೇಲ್ ಅಂತ ಇದೆ, ಸಾಟರ್ಡೇ June 12th ಇದೆ. ಅದರಲ್ಲಿರೋ ಇನ್ಫಾರ್ಮೇಷನನ್ನು ನೋಡಿ ಡಿಸ್ಕ್ರಿಪ್ಷನ್ ಬರೀಬೇಕಾಗುತ್ತೆ. ದಿಸ್ ಪಾಂಪ್ಲೆಟ್ ಈಸ್ ಅಬೌಟ್ ಗ್ಯಾರೇಜ್ ಸೇಲ್, ದ ಗ್ಯಾರೇಜ್ ಸೇಲ್ ಈಸ್ ಆನ್ ಸಾಟರ್ಡೇ June 12th. ಅದ್ರ ಕೆಳಗಡೆ ಇನ್ಫಾರ್ಮೇಷನನ್ನು ನೋಡಿ ಒಂದು 4 ಸಾಲು ಅದನ್ನು ಬರಿಬೇಕಾಗತ್ತೆ. ನಂತರ 7th ಬಂದಾಗ ರೀಡ್ ದ ಫಾಲೋಯಿಂಗ್ ಚಾರ್ಟ್ ಆ್ಯಂಡ್ ಆನ್ಸರ್. ಇಲ್ಲಿ ಒಂದು ಸೆಮಿಸ್ಟರ್ ಎಕ್ಸಾಮ್ನ ಪರ್ಸೆಂಟೇಜ್ ಎಲ್ಲ ನೀಡಿದೆ. ವಿಚ್ ಈಸ್ ದ ಸಬ್ಜೆಕ್ಟ್ ಸ್ಕೋರ್ಡ್ ಐ ಮಾರ್ಕ್ಸ್, ಹೆಚ್ಚು ಮಾರ್ಕ್ಸನ್ನು ತೊಗೊಂಡಿರ್ತಕ್ಕಂಥ ಸ್ಕೋರ್ ಒಂದು ಸಬ್ಜೆಕ್ಟ್ ಯಾವುದು? 22% ಇರತಕ್ಕಂತಹ ಒಂದು ಸಬ್ಜೆಕ್ಟ್ ಯಾವುದು? ಆರ್ಟ್ಸ್ ಬರುತ್ತೆ. ಹಾಗೆ ವಿಚ್ ಈಸ್ ದ ಸಬ್ಜೆಕ್ಟ್ ಸ್ಕೋರ್ಡ್ ಲೀಸ್ಟ್ ಮಾರ್ಕ್ಸ್, ಕಡಿಮೆ ಮಾರ್ಕ್ಸನ್ನು ತೊಗೊಂಡಿರೋದು ಯಾವುದು? 9% ಇದೆ. ಆ 9% ಇರತಕ್ಕಂತಹ ಸ್ಕೋರ್ ಇಂಗ್ಲೀಷ್ ಆಗಿರುತ್ತೆ. ಇದನ್ನು ಬರಿಬೇಕು. ನಂತರ ವಾಟ್ ಟೈಪ್ ಆಫ್ ಸೆಂಟೆನ್ಸಸ್ ಆರ್ ದ ಫಾಲೋಯಿಂಗ್, ಈ ಸೆಂಟೆನ್ಸ್ಗಳನ್ನು ಅವರು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಅಥವಾ ಕನ್ವರ್ಷನ್ ಮಾಡ್ತಕ್ಕಂತಹ ಸೆಂಟೆನ್ಸ್ ನೀಡಬಹುದು. ದ ಗ್ರಾಸ್ ಈಸ್ ಗ್ರೀನ್, ಇದು ಅಸರ್ಟಿವ, ಇಂಟರಾಕ್ಟಿವ್, ಎಕ್ಸ್ಕ್ಲಾಮೇಟಿವ್ನ ಇಂಪ್ಯಾರಿಟಿವ್ ಬರೀಬೇಕಾಗುತ್ತೆ. ವಾಟ್ ಎ ಟಾಲ್ ಬಿಲ್ಡಿಂಗ್, ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್? ಇಲ್ಲಿ ದ ಗ್ರಾಸ್ ಈಸ್ ಗ್ರೀನ್ ಅಸರ್ಟಿವ್ ಆದರೆ ವಾಟ್ ಎ ಟಾಲ್ ಬಿಲ್ಡಿಂಗ್ ಇದು ಬಂದು ಎಕ್ಸ್ಕ್ಲಾಮೇಟರಿ, ಆಶ್ಚರ್ಯ ಸೂಚಕ ಒಂದು ವಾಕ್ಯವಾಗಿರುತ್ತೆ. ನಂತರ 9ನೇ ಪ್ರಶ್ನೆಗೆ ಬಂದಾಗ ಚೇಂಜ್ ದ ಗಿವನ್ ಸೆಂಟೆನ್ಸಸ್ ಇಂಟು ಪಾಸ್ಟ್ ಟೆನ್ಸ್. ರವಿ ಪ್ಲೇಸ್ ಫುಟ್ಬಾಲ್ ಇದೆ. ಇದೇ ರೀತಿಯ ಸೆಂಟೆನ್ಸ್ಗಳನ್ನು ನಾವು ನೀಡಬಹುದಾಗಿರುತ್ತೆ. ಅಲ್ಲಿ ರವಿ ಪ್ಲೇಡ್ ಫುಟ್ಬಾಲ್. ಶಾಲಿನಿ ಡ್ರಿಂಕ್ಸ್ ವಾಟರ್ ಇದೆ, ಅದನ್ನು ಶಾಲಿನಿ ಡ್ರ್ಯಾಂಕ್ ವಾಟರ್. ಇಲ್ಲಿ ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ನೀಡಬಹುದು. ನಂತರ 10th ಕ್ವಶನ್ ಬಂದು
Write a few sentences about your favorite food or item or a person, or write a leave letter to your class teacher requesting him or her to grant 2 days leave. Leave ಸ್ಟೇಟಿಂಗ್ ಯುವರ್ ಓನ್ ರೀಸನ್, ನಿಮ್ಮದೇ ಆದ ರೀಸನ್ ಕೊಟ್ಟು ಲೀವ್ ಲೆಟರ್ನ ಬರೀಬೇಕು. ಇಲ್ಲಿ ಒಂದು ಫುಡ್ ಐಟಮ್ ಬಗ್ಗೆ, ಪರ್ಸನ್ ಬಗ್ಗೆ ನೀವು ಡಿಸ್ಕ್ರಿಪ್ಷನನ್ನು ಬರೀಬಹುದು ಅಥವಾ ಲೆಟರ್ ರೈಟಿಂಗ್ ಬರೀಬಹುದಾಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ ಹಾಗೆ ಇಲ್ಲಿ ಒಂದು ಆನ್ಸರ್ಸನ್ನು ನೀಡಲಾಗಿರುತ್ತೆ. ಒಂದು ಮೊದಲನೇ ಕ್ವಶನ್ನು ಡಿಗೆ ಬಂದಾಗ ಡಾಗ್, ಡ್ಯಾನ್ಸ್, ಡಕ್, ಡಸ್ಟ್, ಡಾರ್ಕ್. ಎಫ್ಗೆ ಫಿಶ್, ಫ್ಯಾನ್, ಫ್ಲವರ್, ಫ್ಯಾಟ್. ನಂತರ ಓನ್ ಸೆಂಟೆನ್ಸ್ ಬರೀತಕ್ಕಂಥದ್ದು ಇಟ್ ಈಸ್ ರೈನಿಂಗ್ ಔಟ್ಸೈಡ್, ಐ ಲೈಕ್ ದ ರೈನ್. ನಂತರ ಜ್ಯೂಸ್ಗೆ ಐ ಡ್ರಿಂಕ್ ಮ್ಯಾಂಗೋ ಜ್ಯೂಸ್, ದಿಸ್ ಜ್ಯೂಸ್ ಈಸ್ ಸೋರ್. ನಂತರ ಒಂದು ಇಂಟ್ರೊಡಕ್ಷನ್ಗೆ ಐ ಆಮ್ ರಾಜು, ಐ ಆಮ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್, ಮೈ ವಿಲೇಜ್ ನೇಮ್ ಈಸ್, ಆ ಥರ ಮೈ ಪೇರೆಂಟ್ಸ್ ಆರ್, ಒಂದು ಇಂಟ್ರೊಡಕ್ಷನನ್ನು ಕೊಡಬೇಕಾಗುತ್ತೆ. ಏಜನ್ನು ಸೇರಿಸಿ ಕೊಡಬೇಕು. ನಂತರ 4th ಒನ್ಗೆ ಆನ್ಸರ್ ಇದೆ, ಡೂ ಯು ಹ್ಯಾವ್ ಎ ಮಿನಿಟ್ ಸರ್. ನಂತರ ಒಂದು ಪೊಲೈಟ್ ಎಕ್ಸ್ಪ್ರೆಷನ್ಗೆ ಕುಡ್ ಯು ಪ್ಲೀಸ್ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್ ಇದೆ. ನಂತರ 6th ಒನ್ಗೆ ದಿಸ್ ಈಸ್ ಎ ಗ್ಯಾರೇಜ್ ಸೇಲ್ ಆನ್ 12th ಸಾಟರ್ಡೆ ಜುಲೈ ಇದೆ. ನಂತರ ಇಲ್ಲಿ ಆನ್ಸರ್ಸ್ ಸೈನ್ಸ್ ಆ್ಯಂಡ್ ಹಿಂದಿ ಇದೆ. ನಂತರ ಸೆಂಟೆನ್ಸ್ ಟೈಪ್ಸ್ಗೆ ಆನ್ಸರ್ಸ್ ಇದೆ ನೋಡಿ. ಈ ಕೀ ಆನ್ಸರ್ ಎಲ್ಲವೂ ಇರುತ್ತೆ. ಈ ಒಂದು ಬ್ರಿಡ್ಜ್ ಕೋರ್ಸ್ನ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಹೆಚ್ಚಿನ ವಿಡಿಯೋಗಳು 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ಗೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ಸಿಗ್ತಾ ಇದೆ. ಹಾಗೆ ಹೆಚ್ಚಿನ ವಿಡಿಯೋಗಳು ಮತ್ತೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ತಪ್ಪದೆ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.